ಪರಮಾತ್ಮ ಎಲ್ಲರಿಂದಲೂ ಇಜ್ಜನಾಗಿದ್ದಾನೆ, ಪೂಜ್ಯನಾಗಿದ್ದಾನೆ. ಆದ್ದರಿಂದಲೂ ಅವನು ಯಜ್ಞ. ಅನೇಕ ವಸ್ತುಗಳ ಸಮಾಗಮವಾಗುವಂತೆ ಮಾಡ್ತಾನೆ, ಆದ್ದರಿಂದಲೂ ಯಜ್ಞ. ಎಲ್ಲರ ಸಮಾಗಮ ಅವನಲ್ಲಿ ಆಗತ್ತೆ. ಯಜಧಾತುವಿಗೆ ಸಮಾಗಮ ಅಂತ ಅರ್ಥ. ಪ್ರಯಾಗ ಅಂತ ಹೆಸರನ್ನು ನೀವು ಎಲ್ಲ ಕೇಳಿದ್ದೀರಿ ಅಲ್ವಾ? ಏನದು ಪ್ರಯಾಗ? ಸಂಗಮ. ಗಂಗಾ ಯಮುನಾ ಸರಸ್ವತಿಗಳ ಸಂಗಮ ಆಗತ್ತೆ, ಆದ್ದರಿಂದ ಅದಕ್ಕೆ ಪ್ರಯಾಗ ಅಂತ ಕರೀತಾರೆ. ಅನೇಕ ಪ್ರಯಾಗಗಳನ್ನು ಬದಲಿಗೆ ಹೋಗುವಾಗ ಷಟ್ ಪ್ರಯಾಗಗಳು ಅಂತ, ನದಿಗಳ ಸಂಗಮ ಅಂತ ಅರ್ಥ. ಆ ಭಗವಂತನಲ್ಲಿ ಜಗತ್ತಿನೊಳಗಿನ ಎಲ್ಲ ಚೇತನಾಚೇತನರ ಸಂಗಮ ಆಗ್ತದೆ. ಮಹಾಸಂಗಮ ಅದು. ಎಲ್ಲ ದೇವತೆಗಳ, ಎಲ್ಲ ಋಷಿಗಳ, ಎಲ್ಲ ಮುನಿಗಳ, ಎಲ್ಲ ನದಿಗಳ, ಎಲ್ಲ ಕ್ಷೇತ್ರಗಳ ಎಲ್ಲ ಸಂಗಮ ಆ ಭಗವಂತನಲ್ಲಿದೆ. ಅಂತಹ ಪರಮಾತ್ಮ ಅವನು ಯಜ್ಞ, ಸರ್ವಸಂಗಮ ಪಾತ್ರ. ಇನ್ನು ಕೊನೆಗೆ ದಾನ. ಬಹುಲೌದಾರ್ಯ ವೀರ್ಯಾದಿದೇಹಂ. ಟೀಕಾಕೃತ್ಪಾದರು ಹೇಳುವಂತೆ ಎಲ್ಲವನ್ನು ಕೊಟ್ಟಿದ್ದಾನೆ, ಆದ್ದರಿಂದ ಅವನು ಯಜ್ಞ. ಪರಮ ಔದಾರ್ಯಶೀಲನಾದದ್ದರಿಂದ ಯಜ್ಞ. ಇದ್ದದ್ದೆಲ್ಲ ತಿಳಿದವ, ಎಲ್ಲರಿಂದಲೂ ಪೂಜ್ಯ, ಎಲ್ಲವೂ ತನ್ನೊಳಗೆ ಇರುವಂತೆ ಮಾಡಿಕೊಂಡವ, ಯಾರೊಬ್ಬರಿಗೆ ನಮಿಸಿದರೆ ಎಲ್ಲರಿಗೂ ನಮಿಸಿದಂತೆ, ಎಲ್ಲರಿಗೂ ಬೇಕಾದದ್ದನ್ನು ಎಲ್ಲ ಹೊತ್ತಿಗೂ ಕೊಡುವವ. ಆದ್ದರಿಂದ ಆ ಭಗವಂತ ಯಜ್ಞ. ಅಂತಹ ಯಜ್ಞನಾಮಕನಾದಂತಹ ಪರಮಾತ್ಮ ತನ್ನ ಮಗಳ ಮಗ ಸ್ವಯಂಭುವ ಮನುವಿಗೆ, ಆದರೆ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದ. ಮಗಳ ಮಗನನ್ನೇ. ಅನೇಕ ಜನ ಯಾತುಧಾನರು ಸ್ವಯಂಭುವ ಮನುವಿಗೆ ಪೀಡೆಯನ್ನು ಕೊಟ್ಟಾಗ ತನ್ನ ಮಗಳ ಮಗ ದೌಹಿತ್ರನಾಗಿದ್ದರೂ ಕೂಡ ಸಾಕ್ಷಾತ್ ಭಗವಂತ ಅನ್ನುವುದಕ್ಕೋಸ್ಕರ ಆ ಯಜ್ಞನಾಮಕ ಪರಮಾತ್ಮನಿಗೆ ಶರಣು ಹೋಗ್ತಾನೆ ಸ್ವಯಂಭುವ ಮನು. ಈಶಾವಾಸ್ಯಮಿದಂ ಸರ್ವಂ, ಆತ್ಮಾವಾಸ್ಯಮಿದಂ ಸರ್ವಂ ಇತ್ಯಾದಿ ಮಂತ್ರಗಳಿಂದ ಆ ಪರಮಾತ್ಮನ ಸ್ತುತಿಯನ್ನು ಮಾಡಿದಾಗ ಭಗವಂತ ಅವನನ್ನು ರಕ್ಷಣೆ ಮಾಡುತ್ತಾನೆ. ಎಲ್ಲ ಅಸುರರ ಬಾಧೆಯನ್ನು ಪರಿಹಾರ ಮಾಡುತ್ತಾನೆ. ನೀವೆಲ್ಲ ಸಜ್ಜನರು ಆ ಭಗವಂತನ ಮಹಿಮೆಯನ್ನು ತಿಳಿದು ಭಕ್ತಿಯಿಂದ ಆ ಶ್ರೀಮದ್ಭಾಗವತದಲ್ಲಿ ಬರುವಂತಹ ಸ್ತುತಿ ಅಥವಾ ಈಶಾವಾಸ್ಯ ಮಂತ್ರಗಳ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಪಠನ ಮಾಡಿದರೆ ಎಲ್ಲ ದುಷ್ಟ ರಾಕ್ಷಸರ ಭೂತ ಪ್ರೇತ ಪಿಶಾಚಗಳ ಬಾಧ ದೂರ ಆಗತ್ತೆ ಎನ್ನುವುದನ್ನು ಚೆನ್ನಾಗಿ ಈ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಂತಹ ಮಹಾನುಭಾವ ಯಜ್ಞನಾಮಕ ಪರಮಾತ್ಮ. ಈ ಮನ್ವಂತರದೊಳಗೆ ಇಂದ್ರನೂ ಅವನೇ. ಪರಮಾತ್ಮನ ಅವತಾರ 6 ಹೇಳಬೇಕಲ್ಲ ಒಂದು ಮನ್ವಂತರ ಅಂದರೆ, ಇಲ್ಲಿ 2 ಸೇರಿ ಒಂದಾಯಿತು. ಇಂದ್ರನೂ ಯಜ್ಞನೇ, ಭಗವದ್ ಅವತಾರವೂ ಕೂಡ ಯಜ್ಞ. ಆಮೇಲೆ ಮನುವಿನ ಮಕ್ಕಳು ಯಾರು ಅಂತ ಹೇಳ್ತಾರೆ. ಆಗ್ನಿಧ್ರ, ಅಗ್ನಿಬಾಹು, ಮೇಧ, ಮೇಧಾತಿಥಿ, ವಸು, ಜ್ಯೋತಿಷ್ಮಾನ್, ದ್ಯುತಿಮಾನ್, ಹವ್ಯ, ಸವನ, ಪುತ್ರ ಅಂತ. ಅವನ ಹೆಸರೇ ಪುತ್ರ ಅಂತ ಹರಿವಂಶ ಹೇಳಿದ್ರು. ಒಬ್ಬನ ಹೆಸರು ಮಗನಿಗೆ ಮಗ ಅಂತ ಹೆಸರಿಟ್ಟ ಪುತ್ರ. ಮತ್ಸ್ಯಪುರಾಣದ ಪ್ರಕಾರ ರುಭು ಅಂತ. ಆಮೇಲೆ ಸತ್ಯಧರ್ಮ ತೀರ್ಥರು ಅದನ್ನು ಹೇಳ್ತಾರೆ. ಇನ್ನು ಭಾಗವತದ ಪ್ರಕಾರ ಮನುವಿನ ಪುತ್ರರು ಪ್ರಿಯವ್ರತ ಹಾಗೂ ಉತ್ತಾನಪಾದ ಎಂಬುದಾಗಿ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಭಾಗವತದಲ್ಲಿ ಹೇಳಿದ ವಿಷಯಗಳು ಹೀಗಿವೆ ಅಂತ ತಿಳಿಯಿರಿ ಅಂತ ಹೇಳುವುದಕ್ಕೆ ಹೊರತು ಹರಿವಂಶದಲ್ಲಿ ಅಥವಾ ಮತ್ಸ್ಯಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲಿ, ವಿಷ್ಣು ರಹಸ್ಯದಲ್ಲಿ ಹೇಳಿದಂತಹ ಪ್ರಮೇಯಗಳನ್ನು ಅಲ್ಲಗಳೆಯುವುದಕ್ಕೋಸ್ಕರ ಅಲ್ಲ. ಅಲ್ಲಿ ಹೇಳಿದ ವಿಚಾರಗಳೂ ಸರಿ, ಭಾಗವತದಲ್ಲಿ ಹೇಳಿದ ರೀತಿಯಲ್ಲಿ ತಿಳಿದುಕೊಳ್ಳಿ ಅಂತ ತಾತ್ಪರ್ಯವೇ ಹೊರತು ಇತರ ನಿಷೇಧದಲ್ಲಿ ತಾತ್ಪರ್ಯ ಅಲ್ಲ. ಆದ್ದರಿಂದ ಆಗ್ನಿಧ್ರಾದಿ ಪುತ್ರರನ್ನು ಹೇಳಿದ್ದು ಹರಿವಂಶ ಪುರಾಣದಲ್ಲಿ, ಅದನ್ನು ಸ್ವೀಕಾರ ಮಾಡಬೇಕು. ಪ್ರಿಯವ್ರತ ಉತ್ತಾನಪಾದರನ್ನು ಮಕ್ಕಳು ಎಂಬುದಾಗಿ ತಿಳಿಯಬೇಕು. ಪ್ರಸಿದ್ಧ ಮಾತ್ರ ಕಥನಂ ಭಾಗವತೆ ನಾಣ್ಯ ನಿಷೇಧೇ ತಾತ್ಪರ್ಯಂ ಕಲ್ಪಭೇದೇನ ವಾ ವ್ಯವಸ್ಥಾ ಎಂಬುದಾಗಿ 2 ರೀತಿ ಸತ್ಯಧರ್ಮ ತೀರ್ಥರು ಸಮಾಧಾನವನ್ನು ಈ ಸಂದರ್ಭದಲ್ಲಿ ಶ್ರೀಮದ್ಭಾಗವತದ ವ್ಯಾಖ್ಯಾನ ಮಾಡುವಾಗ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಸ್ವಯಂಭುವ ಮನ್ವಂತರದ ಒಂದು ಸಾಮಾನ್ಯವಾದ
ಪರಿಚಯ. ಇಲ್ಲಿ ಅನೇಕ ಯಾಮನಾಮಕರಾದ ದೇವತೆಗಳು ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡುತ್ತಾರೆ ಅಂತ ನೀವು ತಿಳಿದಿದ್ದೀರಿ. ಇನ್ನು ಸ್ವಾರೋಚಿಷ ಎಂಬ ಎರಡನೆಯ ಮನ್ವಂತರ, ಇವನು ಅಗ್ನಿಪುತ್ರ. ಸ್ವರೋಚಿಷ್, ಸ್ವಪ್ರಕಾಶ, ಅಗ್ನಿ. ಪದಾರ್ಥಗಳನ್ನು ನೋಡುವುದಕ್ಕೆ ಬೇರೊಂದು ಬೆಳಕು ಬೇಕು, ಅಗ್ನಿಯನ್ನು ನೋಡುವುದಕ್ಕೆ ಮತ್ತೊಂದು ಬೆಳಕು ಬೇಕಾಗಿಲ್ಲ. ಅವನು ಸ್ವರೋಚಿಷ್, ಅವನ ಮಗ ಸ್ವಾರೋಚಿಷ. ಸ್ವಾರೋಚಿಷ ಮನು. ಈ ಮನುವಿನ ಆಳ್ವಿಕೆಯಲ್ಲಿ ಈ ಮನ್ವಂತರದೊಳಗಿರುವಂತಹ ಋಷಿಗಳೇ ಯಾರು ಅಂದರೆ ಹರಿವಂಶ ಹೇಳುತ್ತದೆ. ವಾಯುಪ್ರೋಕ್ತಾಹ ಅಂತ ಹರಿವಂಶ ಉದಾಹರಣೆ ಮಾಡುತ್ತದೆ. ಶ್ರೀಮದಾಚಾರ್ಯರು ಅಲ್ಲಲ್ಲಿ ವಾಯುಪ್ರೋಕ್ತೆ ಅಂತಂತಾರೆ. ಹಾಗೆ ಹರಿವಂಶ ಪುರಾಣ ಹೇಳುತ್ತದೆ ವಾಯುಪ್ರೋಕ್ತಾಹ ಋಷಯ ಅಂತ. ವಾಯುದೇವರು ಹೇಳಿದಂತಹ ಋಷಿಗಳಿವರೆಲ್ಲ ಔರ್ವ, ಸ್ತಂಭ, ಕಾಶ್ಯಪ, ಪ್ರಾಣ, ಬೃಹಸ್ಪತಿ, ದತ್ತ, ನಿಶ್ಚವನ ಎಂಬ 7 ಜನ ಋಷಿಗಳು, ಸಪ್ತ ಋಷಿಗಳು ಸ್ವಾರೋಚಿಷ ಮನ್ವಂತರದಲ್ಲಿ ಹರಿವಂಶದ ಪ್ರಕಾರ. ಶ್ರೀಮದ್ ಭಾಗವತ ಹಾಗೂ ವಿಷ್ಣು ಪುರಾಣಗಳಲ್ಲಿ ಹೇಳಿದ ರೀತಿಯಲ್ಲಿ ನೋಡುವುದಾದರೆ ಊರ್ಜಸ್ತಂಭ, ಪ್ರಾಯ ಸ್ತಂಭ, ಅವನೇ ಇಲ್ಲಿ ಊರ್ಜಸ್ತಂಭ ಎಂಬುದಾಗಿ ಕರೆಯಲ್ಪಟ್ಟಿರಬಹುದು. ಪ್ರಾಣ, ಅಲ್ಲಿ ದತ್ತ, ಇಲ್ಲಿ ದಂತ, ಅಗ್ನಿ, ಋಷಭ, ನಿಶ್ಚರ, ನಿಶ್ಚವನ ಅಂತ ಅಲ್ಲಿ ಬಂದದ್ದನ್ನೇ ಪ್ರಾಯ ಇಲ್ಲಿ ನಿಶ್ಚರ ಅಂತ ಕರೆದಿದ್ದಾರೆ. ಚಾರ್ವರೀವಾನ್ ಅಂತ. ಭಾಗವತ ಹಾಗೂ ವಿಷ್ಣು ಪುರಾಣಗಳ ಪ್ರಕಾರ ಈ ಸಪ್ತರ್ಷಿಗಳು ಸ್ವಾರೋಚಿಷ ಮನ್ವಂತರದಲ್ಲಿದ್ದಾರೆ. ಇಲ್ಲಿರುವ ದೇವತೆಗಳ ಹೆಸರು, ಅಲ್ಲಿ ದೇವತೆಗಳ ಹೆಸರು ಯಾಮ. ಎರಡನೆಯ ಮನ್ವಂತರದಲ್ಲಿ ತುಷಿತಾದಿ ದೇವತೆಗಳು, ತುಷಿತರೇ ಮೊದಲಾದ ದೇವತೆಗಳು ಸ್ವಾರೋಚಿಷ ಮನ್ವಂತರದಲ್ಲಿದ್ದಾರೆ. ಇಲ್ಲಿರುವಂಥವರು ಮನುವಿನ ಮಕ್ಕಳು ಯಾರು ಅಂದರೆ ಹವಿರ್ಧ್ರ, ಸುಕೃತಿ, ಜ್ಯೋತಿ, ಆಪಃ, ಮೂರ್ತಿ, ಅಯಸ್ಮಯ, ಪ್ರಥಿತಃ, ನಭಸ್ಯ, ನಭಃ, ಊರ್ಜ ಅಂತ ಮನುಪುತ್ರರು ಇದ್ದಾರೆ. ಹರಿವಂಶದ ಪ್ರಕಾರ ಶ್ರೀಮದ್ಭಾಗವತದಲ್ಲಿ ಎಲ್ಲ ಹೆಸರುಗಳನ್ನು ಹೇಳೋದಿಲ್ಲ. ದ್ಯುಮತ್, ಶೇಣ, ರೋಚಿಷ್ಮಾನ್ ಮೊದಲಾದವರು ಮಕ್ಕಳು ಅಂತ ಭಾಗವತ ಹೇಳುತ್ತದೆ. ಇವರೆಲ್ಲ ಮನುಪುತ್ರರು. ಸ್ವಲ್ಪ ಸ್ವಾರೋಚಿಷ ಮನು ಅಗ್ನಿಪುತ್ರನಾದದ್ದರಿಂದ ಆ ಅಗ್ನಿಯ ಪೌತ್ರರ ಹೆಸರು ಅಗ್ನಿಗೆ ಸಂಬಂಧಪಟ್ಟಂತೆ ಇವೆ. ಸ್ವಲ್ಪ ಹವಿರ್ಧ್ರ ಅಂತ, ಜ್ಯೋತಿ ಅಂತ ಈ ರೀತಿಯಾಗೆಲ್ಲ ಪ್ರಾಯ ಸ್ವಲ್ಪ ಅವನ ತಮ್ಮ ತಾತನ ತಂದೆಯ ಗುಣಗಳಿಗೆ ಹೋಲುವಂತೆ ಹೆಸರುಗಳನ್ನು ಇಟ್ಟಿದ್ದಾರೆ. ತಾತನ ಹೆಸರಿಗೆ ತಕ್ಕಂತೆ, ಅವರ ಗುಣಗಳಿಗೆ ತಕ್ಕಂತೆ ಮೊಮ್ಮಕ್ಕಳು ಚೆನ್ನಾಗಿ ಗುಣವಂತರಾಗಬೇಕು, ಕೀರ್ತಿವಂತರಾಗಬೇಕು, ಒಳ್ಳೆಯ ಹೆಸರು ತರಬೇಕು. ತಂದೆ ತಾತ ಅವರ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡಬಾರದು. ಅವರ ಕೀರ್ತಿಯ ಪತಾಕೆಯನ್ನು ಹಾರಿಸುವಂತಹ ಮಕ್ಕಳಾಗಬೇಕು ಅನ್ನುವುದರ ಸೂಚನೆ ಹೆಸರಿನ ಮೂಲಕವೇ ಹರಿವಂಶ ಭಾಗವತಗಳು ನಮಗೆ ತಿಳಿಸಿಕೊಡ್ತಾ ಇವೆ. ಅಂತಹ ಶ್ರೇಷ್ಠರಾದ ಮೊಮ್ಮಕ್ಕಳಾಗಿದ್ದರು ಅಂತ ನಾವು ತಿಳಿಯಬೇಕು. ಮನುಪುತ್ರರು, ಅಗ್ನಿಯ ಪೌತ್ರರು. ಈ ಮನ್ವಂತರದೊಳಗೆ ಇಂದ್ರ ರೋಚನ ಅನ್ನುವ ಇಂದ್ರ. ಯಾರು ಈ ರೋಚನ? ಸಾಕ್ಷಾತ್ ವಾಯುದೇವರು, ಜೀವೋತ್ತಮರಾದ ವಾಯುದೇವರು. 1ನೆಯ ಮನ್ವಂತರದಲ್ಲಿ ಸರ್ವೋತ್ತಮನಾದ ಶ್ರೀಹರಿ ಯಜ್ಞ, ಅವನು ಇಂದ್ರ. 2ನೆಯ ಮನ್ವಂತರದಲ್ಲಿ ಜೀವೋತ್ತಮರಾದ ವಾಯುದೇವರೇ ಇಂದ್ರರು. ಅವರೇ ಭೀಮಸೇನ ದೇವರಾಗಿ ಅವತಾರ ಮಾಡುತ್ತಾರೆ ಮುಂದೆ. ಪೂರ್ವೇಂದ್ರಾಹ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ.